ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಬಂದಿರತಕ್ಕಂಥದ್ದು ಒಂದು ಲಕ್ಸುರಿಯಾದಂಥ ರೆಂಟಲ್ ಇನ್ಕಮ್ ಜನ್ರೇಟ್ ಆಗುವಂಥ ಒಂದು 30x40 ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ವಿಜಯ ಬ್ಯಾಂಕ್ ಲೇಔಟ್ ಪಕ್ಕದಲ್ಲಿ SBI ಕಾಲೋನಿ BTM 4th ಸ್ಟೇಜಲ್ಲಿ ಲೊಕೇಟ್ ಆಗಿರುವಂಥ 30x40 ರೆಂಟಲ್ ಇನ್ಕಮ್ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದುವೇ BBMP ಏಕಾತ ಮನೆ ಆಗಿದ್ದು, ಸೊ ಲಕ್ಸುರಿಯಾಗಿ ಬಿಲ್ಡ್ ಆಗಿದೆ ಅಂತಲೇ ಹೇಳ್ತೀನಿ. ಇದು ಮನೆಯ ಫ್ರಂಟ್ ಎಲಿವೇಶನ್ ಆಗಿದ್ದು, ಮನೆಯ ಫ್ರಂಟ್ ಎಲಿವೇಶನ್ನು ಟಾಪ್ ಟು ಬಾಟಮ್ ನೋಡೋದಾದರೆ ಈ ರೀತಿ ಬಂದಿದೆ. ಸೊ ನಿಮಗೆ ಸೇಫ್ಟಿ ವೈಸ್ ನೋಡೋದಾದರೆ ನಿಮಗೆ MS3 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು, ಅಲ್ಲಿ ನೀವು ಕಾರ್ಗಳನ್ನ ಒಳಗಡೆ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದು. ಇಲ್ಲಿ 2 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದು MS ಗೇಟು, ಇಲ್ಲಿ 2 ವೀಲರ್ ಹೋಗ್ಬೋದು. ಅದು ಒಂದು ವಾಕಬಲ್ ಗೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ನಿಮಗೆ CCTV ವೈರಿಂಗ್ ಕೂಡ ಆಗಿದ್ದು, CCTV ಇನ್ಸ್ಟಾಲೇಷನ್ ಕೂಡ ಮಾಡ್ಕೋಬೋದಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 3 ಬೆಡ್ರೂಮ್ ಇರುವಂಥ 4 ಮನೆಗಳಿದೆ. ಒಂದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಹಾಗೂ 4th ಫ್ಲೋರು. ಫ್ಲೋರಿಗೆ ಒಂದು ಮನೆ ಥರ ನಿಮಗೆ 4 ಫ್ಲೋರಲ್ಲಿ 4 ಮನೆಗಳು 3 ಬೆಡ್ರೂಮ್ ಹೊಂದಿರುವಂಥ ಮನೆಗಳಾಗಿದ್ದು, ಮನೆಯ ಮುಂಭಾಗ ನೋಡೋದಾದರೆ 30 ಫೀಟು ವೈಡ್ ಆಗಿರುವಂಥ ಕಾಂಕ್ರೀಟ್ ರಸ್ತೆಯಿಂದ ಕೂಡಿದೆ. ಇದು ಡೆಡ್ ಎಂಡ್ ಆಗಿರುತ್ತೆ, ಇಲ್ಲಿ ಯಾವುದೇ ರೀತಿಯ ಕನೆಕ್ಟಿವಿಟಿ ಬರಲ್ಲ. ಈ ಕಡೆನೂ ನೋಡ್ಬೋದು, ಇದು ಕೂಡ ಎಂಟ್ರಿ ಆಗಿರುತ್ತೆ ಈ ಒಂದು ರಸ್ತೆಗೆ. 30 ಫೀಟು ವೈಡ್ ಆಗಿರುವಂಥ ಕಾಂಕ್ರೀಟ್ ರಸ್ತೆಯಿಂದ ಕೂಡಿದ್ದು, ಭಾಳ ಅಚ್ಚುಕಟ್ಟಾಗಿರುವಂಥ ಹಾಗೆ ಡೀಸೆಂಟ್ ಏರಿಯಾ ಇದಾಗಿದೆ. ಮತ್ತೊಮ್ಮೆ ಹೇಳ್ತೀವಿ, ವಿಜಯ ಬ್ಯಾಂಕ್ ಲೇಔಟ್ ಪಕ್ಕದಲ್ಲಿ SBI ಕಾಲೋನಿನಲ್ಲಿ ಲೊಕೇಟ್ ಆಗಿರುವಂಥ 30x40 BBMP ಏಕಾತ ರೆಂಟಲ್ ಇನ್ಕಮ್ ಮನೆ ಇದಾಗಿರುತ್ತೆ. ಸೊ ಈ ಮನೆಯ ಪಿನ್ ಟು ಪಿನ್ನು ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಈಗ ಗೇಟು ಅಂದರೆ 2 ವೀಲರ್ ಎಂಟ್ರಿ ಆಗುವಂಥ ಗೇಟಿಂದ ನಾವು ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಲಿಂಡರ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಮನೆಗೆ 2 ಸಿಲಿಂಡರ್ ಇಟ್ಕೊಳ್ಳೋ ಥರ ನಿಮಗೆ ಒಟ್ಟಾರೆಯಾಗಿ 4 ಪ್ರಾವಿಷನ್ನು ವಿತ್ ಸೆಪ್ರೇಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ವಿತ್ ಸೇಫ್ಟಿ ಜೊತೆಗೆ ಈ ರೀತಿ ಇದೆ. ಹಾಗೂ ನಿಮಗೆ ಬೆಸ್ಕಾಮ್ ಪ್ರತಿಯೊಂದು ಮನೆಗೂ ಪ್ರತ್ಯೇಕವಾದಂಥ ಮೀಟರ್ ಬೋರ್ಡು, ಪರ್ಮನೆಂಟ್ ಎಲೆಕ್ಟ್ರಿಕಲ್ ಮೀಟರ್ ಬೋರ್ಡ್ ಬಂದಿದೆ. ಈವನ್ RR ನಂಬರು ಕೂಡ ಬಂದಿದೆ. ಇದನ್ನೇನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅದೆಲ್ಲ ನಿಮಗೆ RR ನಂಬರ್ ಆಗಿದ್ದು, ಹಾಗೂ ಇದು ಬೋರು ಮತ್ತು ಲಿಫ್ಟಿಗೆ ಕೊಟ್ಟಿರುವಂಥ ಸಪ್ರೇಟು ಒಂದು ಮೀಟ್ರ್ ಬೋರ್ಡ್ ಆಗಿರುತ್ತೆ. ಸೊ ನಿಮಗೆ ಪಾರ್ಕಿಂಗ್ ಏರಿಯಾ ಅಂತ ಬಂದರೆ ಈ ರೀತಿ ವಿಶಾಲವಾಗಿದ್ದು, ಏನಿಲ್ಲ ಅಂತಂದರೂ 7 ಸೀಟರ್ ವೆಹಿಕಲ್ನ ನೀವು 5 ಕಾರುಗಳನ್ನ ನಿಲ್ಲಿಸ್ಕೋಬೋದು, ಅಥವಾ I20 ಅಥವಾ ಸ್ವ್ಯಾಗನ್ ಈ ರೀತಿ ಒಂದು 5 ಸೀಟರ್ ಕಾರುಗಳನ್ನ ನೀವು ಒಂದು 6 ಕಾರುಗಳನ್ನ ನಿಲ್ಲಿಸ್ಕೊಳ್ಳುವಷ್ಟು ಸ್ಪೇಸಿಯಸ್ ಆಗಿದೆ ಪಾರ್ಕಿಂಗ್ ಏರಿಯಾ. ಈ ಕಡೆಯಿಂದ ಪಾರ್ಕಿಂಗ್ ಏರಿಯಾ ನೋಡೋದಾದರೆ ಇಷ್ಟು ವಿಶಾಲವಾಗಿದ್ದು ನೋಡಿ ಈ ರೀತಿ ಇದೆ. ಸೊ ಇವಾಗ ಪಾರ್ಕಿಂಗ್ ಏರಿಯಾದಲ್ಲಿ ಬೆಸ್ಕಾಮ್ ಆಯಿತು, ಸಿಲಿಂಡರ್ ಪ್ರಾವಿಷನ್ ಆಯಿತು, ಜೊತೆಗೆ ವಾಟರ್ ಕನೆಕ್ಟಿವಿಟಿ ಹೇಳ್ಕೊಡ್ತೀನಿ. ವಾಟರ್ ಕನೆಕ್ಷನ್ ಬಂದು ನಿಮಗೆ ಪ್ಯೂರ್ ಕಾವೇರಿ ಕನೆಕ್ಷನ್ ಇರುತ್ತೆ. ಸೊ ಆಲ್ರೆಡಿ ಕಾವೇರಿ ಮೀಟ್ರ್ ಬೋರ್ಡು ತೊಗೊಂಡಿದ್ದಾರೆ, ಕಾವೇರಿ ನೀರು ಕೂಡ ಬರ್ತಿದೆ. ಈವನ್ ಈ ನಂಬರ್ ಕೂಡ BWSSBಯಿಂದ ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರತಿಯೊಂದೂ ಕೂಡ ರೆಡಿ ಇರುವಂಥ ಮನೆ ಇದಾಗಿದ್ದು, ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ತೀನಿ. ಬಿಕಾಸ್ ಆಫ್ ಎಲ್ಲನೂ ನಿಮಗೆ ರೆಡಿಯಾಗಿದೆ. ಹಾಗೂ ಈ ಮನೆಯ ಸುತ್ತಳತೆ 30x40 ಆಗಿರೋದ್ರಿಂದ ನಿಮಗೆ ನಾರ್ತ್ ಫೇಸಿಂಗ್ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಈವನ್ ಸೌತ್ ಫೇಸಿಂಗ್ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಫ್ರಂಟು ಈಸ್ಟ್ ಫೇಸಿಂಗ್ ಬರುತ್ತೆ, ಹಾಗಾಗಿ ಸುತ್ತಲೂ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರುವುದುಂಟು. ಹಾಗೆ ಇಲ್ಲಿ ಬಂದರೆ ವಾಸ್ತುಬದ್ಧವಾಗಿ ನಾರ್ತ್ ಸೆಂಟ್ರಲ್ಲಿ ಲಿಫ್ಟ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದು, ಲಿಫ್ಟು ಕೂಡ ವರ್ಕಿಂಗ್ ಕಂಡೀಷನಲ್ಲಿದೆ, ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಇದು ಏನು ವಾಯುವ್ಯ ಮೂಲೆ ಅಂತ ಹೇಳ್ತೀವಿ, ಕಂಪ್ಲೀಟ್ ವಾಸ್ತುನ ಇವರು ಅನುಸರಿಸಿ ಮನೆನ ಮಾಡಿದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಇನ್ ಡೀಟೇಲಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ನಾನು ಯಾವುದಾದ್ರೂ ಒಂದು ಮನೆನ ತೋರಿಸ್ತೀನಿ, ಆ ಒಂದು ಮನೆ ಏನಿದೆಯೋ ಅದೇ ರೀತಿ ಇನ್ನುಳಿದ ಮನೆಗಳು ಕೂಡ ಇರುತ್ತೆ. ಸೊ ಲಿಫ್ಟು ಈಗ ಬರ್ತಿದೆ, ನಾನು ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಲಿಫ್ಟ್ ವರ್ಕಿಂಗ್ ಕಂಡೀಷನ್ ಯಾವ ರೀತಿ ಇದೆ, ಹೇಗೆ ಅಂತೆಲ್ಲ ನೋಡಿ.
ಇದು ಬಂದು ಲಿಫ್ಟ್ ಆಗಿದ್ದು ವರ್ಕಿಂಗ್ ಕಂಡೀಷನಲ್ಲಿದೆ. ಅಪ್ ಟು ನಿಮಗೆ 4ನೇ ಫ್ಲೋರ್ವರೆಗೂ ಕೂಡ ಲಿಫ್ಟು ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ, ಗ್ರೌಂಡ್ ಟು 4th ಫ್ಲೋರ್ವರೆಗೂ. ಈಗ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಮಾಹಿತಿ. ಆದರೆ ಪಾರ್ಕಿಂಗ್ ಏರಿಯಾ ಟು 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್ಗೆ ನಿಮಗೆ ಸ್ಟೇರ್ ಕೇಸಿಂದ ಹೋಗಬೇಕಲ್ವ. ಹಾಗಾಗಿ ವಾಯುವ್ಯ ಮೂಲೆಯಲ್ಲಿ ಸ್ಟೇರ್ ಕೇಸ್ ಕೊಟ್ಟಿದ್ದು, ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಇದಾಗಿದ್ದು. ಸೊ SS ಜಿಂದಾಲಲ್ಲಿ ನಿಮಗೆ ರೈಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಈ ರೀತಿ ಇದೆ. ಇದು 1st ಫ್ಲೋರ್ ಆಗಿದೆ ಸ್ನೇಹಿತರೆ. ನಾವು 2nd ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಇವಾಗ. ಈ 2nd ಫ್ಲೋರು. ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದೀವಿ. ಇದು 4ನೇ ಫ್ಲೋರು. ಈ ಫ್ಲೋರಿಗೆ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ದೊಡ್ಡದಾದಂಥ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ನಿಮಗೆ ಪ್ರತಿ ಫ್ಲೋರಲ್ಲೂ ಕೂಡ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ ಮನೆಗಳ ಇದಾಗಿದ್ದು. ಈ ಕಡೆಯಿಂದ ನೋಡೋದಾದರೆ ಇಷ್ಟು ದೊಡ್ಡದಾದಂಥ ಪ್ಯಾಸೇಜು ನಿಮಗೆ ಸಿಗುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಇದೆ ಪ್ಯಾಸೇಜು. ಸೊ ಮನೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸ್ ಅಂತ ಬಂದರೆ ನಿಮಗೆ ಟೀಕ್ ವುಡ್ಡಿಂದ ಮಾಡಿರುವಂಥ ಡೋರ್ ಇದಾಗಿದ್ದು. ಮೇನ್ ಎಂಟ್ರೆನ್ಸ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಸೊ ತುಂಬ ವಾಸ್ತುನ ಅನುಸರಿಸಿ ಮಾಡಿದ್ದಾರೆ. ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು. ಸೊ ಮೇಂಟೆನೆನ್ಸ್ ಭಾಳ ಈಸಿ ಅಂತಲೇ ಹೇಳ್ತೀನಿ. ಈಗ ಡೋರ್ ಓಪನ್ ಮಾಡಿ ಒಳಗಡೆ ಹೋಗೋಣ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ವಿಶಾಲವಾಗಿರುವಂಥ ಒಂದು ಹಾಲು ಈ ರೀತಿ ಇದ್ದು, ತುಂಬ ದೊಡ್ಡದಾಗಿದೆ ಹಾಲು. TV ಯೂನಿಟು ಹಾಗೂ ವೆಂಟಿಲೇಷನ್ ಪರ್ಪಸ್ಸು UPVC ವಿಂಡೋ. ಇದು ನಾರ್ತ್ ಫೇಸಿಂಗ್ ಬರುತ್ತೆ. ಹಾಗೂ ಈಸ್ಟ್ ಫೇಸಿಂಗ್ ಕೂಡ, ಅಂದರೆ ರೋಡ್ ಫೇಸಿಂಗ್ ಏನಿದೆ ಆ ರೋಡ್ ಫೇಸಿಂಗು ಕೂಡ ವಿಂಡೋ ಕೊಟ್ಟಿದ್ದಾರೆ UPVCದು. ಈ ಮನೆ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, A to Z ಪ್ರತಿ ಫ್ಲೋರಲ್ಲಿ ಇರುವಂಥ ಮನೆಯೂ ಕೂಡ ಇದೇ ರೀತಿ ಬರುತ್ತೆ. ಏನು ಕೂಡ ಒಂದು ಸ್ವಲ್ಪನೂ ಚೇಂಜಸ್ ಇಲ್ದಿರ ಇಂಟೀರಿಯರ್ ವರ್ಕು ಕೂಡ ಅದೇ ರೀತಿ ಬರುತ್ತೆ, ನೋಡ್ಕೊಳ್ಳಿ. ಹಾಗೆ ಪ್ರತಿ ಮನೆಗೆ ಪ್ರತ್ಯೇಕವಾದಂಥ UPS ಪಾಯಿಂಟ್ ಕೊಟ್ಟಿದ್ದಾರೆ ಈ ಕಾರ್ನರಲ್ಲಿ. POP ಫಾಲ್ ಸೀಲಿಂಗು ಹಾಲಲ್ಲಿರುವಂಥದ್ದು ಈ ರೀತಿ ಇದೆ. ಮತ್ತು ಅಗ್ನಿಮೂಲೆಯಲ್ಲಿ ನಿಮಗೆ ಕಿಚನ್ ಪ್ರೊವಿಷನ್ ಮಾಡಿಕೊಟ್ಟಿದ್ದು. ಇಷ್ಟು ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ. L ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಹಾಕ್ಕೊಟ್ಟಿದ್ದು. ಸಿಂಕು ಮತ್ತು ವಾಟರ್ ಪ್ಯೂರಿಫೈರ್ ಫಿಟ್ಟಿಂಗ್ಗೆ, ಗ್ಯಾಸ್ ಕನೆಕ್ಷನ್ಗೆ ಇಲ್ಲೇ ಬಂದಿದೆ. ಮತ್ತು ಬ್ಯಾಕ್ ಸೈಡು ನಿಮಗೆ ಇಲ್ಲೂ ಕೂಡ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು ಮತ್ತು ಮಿಕ್ಸಿ ಆ ರೀತಿ ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಮಾಡಿಕೊಟ್ಟಿದ್ದು. ಇದು ಕೂಡ ಒಂದು ಅಡಿಷ್ನಲ್ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೀವು ಫ್ರಿಜ್ಜನ್ನು ಕೂಡ ಇಟ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆದಂಥ ಜಾಗ ಇದೆ, ದೊಡ್ಡದಾಗಿದೆ ಜಾಗ. ಕಿಚನ್ ಅಂದಮೇಲೆ ಯುಟಿಲಿಟಿ ಏರಿಯಾ ಇರಲೇಬೇಕು. ಯುಟಿಲಿಟಿ ಏರಿಯಾ ನೋಡೋಣ. ಯುಟಿಲಿಟಿ ಏರಿಯಾದ ಈ ರೀತಿ ಇದು ವಿತ್ MS ಇಂದ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಹಾಲಲ್ಲಿ ನಿಮಗೆ ಪೂಜಾ ರೂಮು ಕೂಡ ಬಂದಿದ್ದು. ಪೂಜಾ ರೂಮು ನಾವು ವೆಸ್ಟ್ ಕಡೆ ಫೇಸ್ ಮಾಡಿಕೊಂಡು, ದೇವರು ಈಸ್ಟ್ ಕಡೆ ಫೇಸ್ ಮಾಡಿರುತ್ತೆ. ಆ ರೀತಿ ಅಚ್ಚುಕಟ್ಟಾಗಿ ವಾಸ್ತುಬದ್ಧವಾಗಿ ಮಾಡಿಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಆಗಿದೆ. ಇಲ್ಲಿ ನೋಡಿ, ಒಟ್ಟಾರೆಯಾಗಿ 3 ಬೆಡ್ರೂಮ್ ಹೊಂದಿರುವಂಥ ಮನೆಗಳಾಗಿದ್ದು. ಇದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು.
ಯು ಪಿ ವಿ ಸಿ ವಿಂಡೋ ಕೊಟ್ಟಿದ್ದಾರೆ. ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು ಎಲ್ಲನೂ ಮಾಡಿಕೊಟ್ಟಿದ್ದು. ಫ್ಲೋರಿಂಗ್ ಎಲ್ಲ ನಿಮಗೆ ಟೈಲ್ನ ಹಾಕಿದ್ದಾರೆ 4x6. ಇದು ಒಂದು ಬೆಡ್ರೂಮ್. ಆದರೆ ಇದು ಬಂದು ನಿಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ಸು ಯು ಪಿ ವಿ ಸಿ ವಿಂಡೋ ಕೊಟ್ಟಿದ್ದಾರೆ. ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಈ ರೀತಿ ಇದ್ದು. ಸೊ ಇವೆರಡು ಬೆಡ್ರೂಮ್ಗೆ ಒಂದು ಕಾಮನ್ ವಾಶ್ರೂಮ್ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಆಗಿದ್ದು ಗೆಸ್ಟ್ ಬೆಡ್ರೂಮು ಹಾಗೂ ಚಿಲ್ಡ್ರನ್ಸ್ ಬೆಡ್ರೂಮ್ಗಳು ಯೂಸ್ ಮಾಡ್ಕೊಳ್ಳೋದಕ್ಕೆ ಸೆಂಟರಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ವಾಶ್ರೂಮಲ್ಲಿ ನಿಮಗೆ ಕಂಪ್ಲೀಟಾಗಿ ಸೆರಾ ಕಂಪನಿಯ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸನ್ನು ಮಾಡಿಕೊಟ್ಟಿದ್ದು. ಈವನ್ ಗೀಝರ್ ಕೂಡ ಫಿಟ್ಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಈಗ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಏನೋ ಒಂಥರ ಪೀಸ್ಫುಲ್ ಲುಕ್ ಕೊಡ್ತಾ ಇದೆ. ಇದು ಕೂಡ ಯು ಪಿ ವಿ ಸಿ ವಿಂಡೋ ಕೊಟ್ಟಿದ್ದು. ಇಲ್ಲಿ ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು ವಿತ್ ಡ್ರೆಸ್ಸಿಂಗ್ ಮಿರರು ಎಲ್ಲನೂ ನೀಟಾಗಿ ಮಾಡಿಕೊಟ್ಟಿದ್ದು. ಸೊ ಡ್ರೆಸ್ಸಿಂಗ್ ಮಿರರ್ ಬ್ಯಾಕ್ ಸೈಡನ್ನು ಕೂಡ ನಿಮಗೆ ಸ್ಟೋರೇಜ್ ಮಾಡಿ ಕೊಟ್ಟಿದ್ದಾರೆ. ಕಾಸ್ಮೆಟಿಕ್ ಥಿಂಗ್ಸ್ ಏನಾದರೂ ಇಟ್ಕೊಳ್ಬೋದು. ಈ ಕಡೆಯಿಂದ ನೋಡೋದಾದರೆ ರೂಮ್ ವ್ಯೂ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ನೋಡಿ ಎಷ್ಟು ದೊಡ್ಡದಿದೆ ಗೊತ್ತಾ ವಾಶ್ರೂಮ್. ಇದು ತುಂಬ ದೊಡ್ಡದಿದೆ. ಮೇಂಟೆನೆನ್ಸ್ ಅಂತೂ ಬಹಳ ಈಸಿ, ಯಾಕಂದರೆ 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದು. ಸೊ ಈಸಿ ಮೇಂಟೆನೆನ್ಸ್ ಅಂತಲೇ ಹೇಳ್ತೀನಿ. ಈ ರೂಮಲ್ಲೂ ಅಷ್ಟೇ ನೋಡಿ, ಎಲ್ಲ ಗೀಝರ್ ಫಿಟ್ಟಿಂಗ್ ತವಿಂದ ಹಿಡಿದು ಹೆಡ್ ಶವರು, ಈವನ್ ಹ್ಯಾಂಡ್ ವಾಷಿಂಗು, ಕಮೋಡು ಪ್ರತಿಯೊಂದೂ ಫಿಟ್ಟಿಂಗ್ ಆಗಿದೆ. ಇವಾಗ ಏನು ತೋರಿಸಿದ್ದೀನಿ ಸ್ನೇಹಿತರೆ, ಈ ಒಂದು ಫ್ಲೋರಲ್ಲಿರುವಂಥ ಮನೆ ಕಂಪ್ಲೀಟು ಇನ್ನುಳಿದ ಫ್ಲೋರ್ಗಳಲ್ಲಿ ಇರುವಂಥ ಮನೆಗಳು ಕೂಡ ಇದೇ ರೀತಿ ಇದ್ದು ಏನೂ ಕೂಡ ಚೇಂಜಸ್ ಇರೋದಿಲ್ಲ. ಪ್ರತಿಯೊಂದು ಪ್ಲೇಸಲ್ಲೂ ಏನಿದೆ ಹೇಗಿದೆ ಅದೇ ರೀತಿ ಕೂಡ ಇರುತ್ತೆ ಮನೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು. ಈಗ ನಾವು ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಯಾವ ರೀತಿ ಇದೆ ಹೇಗಿದೆ ಅಂತೆಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ. ಟೆರೆಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಲಿಫ್ಟ್ ಪ್ರಾವಿಷನ್ ಇಲ್ಲಿಗೆ ಎಂಡ್ ಆಗಿರುತ್ತೆ. ಟೆರೆಸ್ಗೆ ನಾವು ಕಂಪ್ಲೀಟಾಗಿ ಸ್ಟೇರ್ ಕೇಸಿಂದನೇ ಹೋಗಬೇಕಾಗುತ್ತೆ. ಟೆರೆಸ್ಗೆ ಎಂಟ್ರಿ ಹಾಕ್ತಿದ್ದಾಗೆ ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ ಅಪೋಸಿಟು. ಇಷ್ಟು ವಿಶಾಲವಾಗಿದೆ ಟೆರೆಸು. ಇಲ್ಲಿ ಏನಾದರೂ ಸ್ಟೋರೇಜ್ ಮಾಡ್ಕೋಬೋದು. ಬಟ್ಟೆನ ಒಣಗಿರುವಂಥ ಬಟ್ಟೆನ ಹಾರಾಕೊಳ್ಳೋದಕ್ಕೆ ಇಲ್ಲಿ ಎರಡು ಕಡೆ ಕಂಬಿ ಮಾಡಿಕೊಟ್ಟಿದ್ದು ನೀಟಾಗಿ ಬಟ್ಟೆಗಳನ್ನ ಹಾರಾಕೋಬೋದು. ನಿಮಗೆ ವಾಟರ್ ಕನೆಕ್ಷನ್ ಬಂದು ನಿಮಗೆ 3000 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕ್ನ ಇಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 18,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ದೊಡ್ಡ ಸಂಪ್ ಇದೆ. ಸೊ ಪಕ್ಕಾ ಕಾವೇರಿ ವಾಟರ್ ಬರುತ್ತೆ ನಿಮಗೆ, ದಿನ ಬಿಟ್ಟು ದಿನ ಕಾವೇರಿ ಬರೋದ್ರಿಂದ. ಸೊ ಈ ತುಂಬಾ ನೀಟಾಗಿ ಮೇಂಟೈನ್ ಆಗುತ್ತೆ ಕಾವೇರಿ ನೀರು ಬಂದು ನಿಮಗೆ. ಸೊ ವಾಟ್ರದ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಇಲ್ಲಿ ನೋಡಿ, ಸೊ MS ಇಂದ ಈ ರೀತಿ ಮಾಡಿ ನಿಮಗೆ MS ಶೀಟಿಂದ ಒಂದು ಸ್ಟೇರ್ ಕೇಸ್ಗೆ ಮಳೆ ನೀರು ಹೋಗಬಾರ್ದು ಒಂದು ಕಾರಣದಿಂದ ಈ ರೀತಿ ಶೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಮನೆಯಲ್ಲಿ ಏನೇನು ವರ್ಕು ಪೆಂಡಿಂಗ್ ಇದೆ ಅನ್ನೋದಾದರೆ ಕಂಪ್ಲೀಟಾಗಿ A to Z ಎಲ್ಲ ಮುಗ್ದೋಗಿದೆ. ಯಾವುದೇ ರೀತಿಯ ವರ್ಕು ಪೆಂಡಿಂಗ್ ಇಲ್ಲ. ನಿಮಗೇನಾದರೂ ಅಡಿಷ್ನಲ್ಲಾಗಿ ಎಕ್ಸ್ಟ್ರಾ ವರ್ಕ್ ಮಾಡಿಸ್ಕೊಡ್ಬೇಕು ಅಂದರೆ ಅದನ್ನು ಕೂತು ಮಾತಾಡಿದ್ರೆ ಮಾಡಿಸ್ಕೋಬೋದು. ಹಾಗೂ ಈ ಮನೆಯಲ್ಲಿ ಏನು ರೆಂಟಲ್ ಇನ್ಕಮ್ ಜನ್ರೇಟ್ ಆಗುತ್ತೆ ಮಂತ್ಲಿ ಅಂತ ಅನ್ನೋದಾದರೆ, ಒಂದು ಮನೆಗೆ ಏನಿಲ್ಲ ಅಂತಂದರೂ 45,000ದಿಂದ ರೆಂಟ್ ಬರುತ್ತೆ. ಮೇಂಟೆನೆನ್ಸ್ ಬಂದು ನಿಮಗೆ 3,000-4,000 ರೆಂಟ್ ಮೇಂಟೆನೆನ್ಸ್ ಬರುತ್ತೆ. ಒಟ್ಟಾರೆಯಾಗಿ ಒಟ್ಟು 4 ಮನೆಗಳಿಂದ ತಿಂಗಳಿಗೆ 2 ಲಕ್ಷದಿಂದ 2,30,000ವರೆಗೂ ರೆಂಟು
ಜನ್ರೇಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಏನಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಅನ್ನೋದಾದರೆ, ನಿಮಗೆ ಬೊಮ್ಮನಹಳ್ಳಿ ಟು ಕೋಡಿಚಿಕ್ಕನಹಳ್ಳಿ ದೇವ್ರಚಿಕ್ಕನಹಳ್ಳಿ ಮೇನ್ ರೋಡು ಬಹಳ ಹತ್ರದಲ್ಲಿದ್ದು, ಜೊತೆಗೆ BTM 4th ಸ್ಟೇಜ್ ಆಗಿರೋದ್ರಿಂದ ಇದು ಡಿಮ್ಯಾಂಡ್ ಇರುವಂಥ ಏರಿಯಾ ಆಗಿರೋದ್ರಿಂದ ನಿಮಗೆ ರೆಂಟಲ್ ಇನ್ಕಮ್ ಭಾಳ ಡಿಮ್ಯಾಂಡ್ ಇದೆ. ಹಾಗಾಗಿ ಅಷ್ಟು ರೆಂಟಲ್ ಇನ್ಕಮ್ ಮಂತ್ಲಿ ಪಕ್ಕಾ ಜನ್ರೇಟ್ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ಮನೆಗೆ ಕೋಟಿಂಗ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 4,80,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲು. ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ಹಾಗೆ ರೆಂಟಲ್ ಇನ್ಕಮ್ ಮನೆನ ನೋಡ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ನಿಮ್ಮ ಸರ್ಕಲ್ಲು ಅಥವಾ ಫ್ಯಾಮಿಲಿ ಸರ್ಕಲಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮನೆ ನೋಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.